ಕಾಂಗ್ರೆಸ್ನ ಎರಡನೇ ಬಸ್ ಹೊರಟಿದೆ. ಮೊದಲನೇ ಬಸ್ ಆಗಲೇ ಹೊರಟಿತ್ತು. ಹಿಲ್ಟನ್ ಹೋಟೆಲ್ನಿಂದ ವಿಧಾನಸೌಧದ ಕಡೆಗೆ ಎರಡನೆಯ ಬಸ್ ಹೊರಟಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಇದ್ದಾರೆ ಎರಡನೇ ಬಸ್ಸಲ್ಲಿ. ಎರಡನೆಯ ಬಸ್ ಇದೀಗ ಹೊರಟಿದೆ. ನಾನು ಹೇಳ್ತಾ ಇದ್ದೆ 1, 2, 3 ಮೂರನೇ ಟೀಮ್ ಇನ್ನು ಸ್ವಲ್ಪ ಹೊತ್ತಿಗೆ ಹೊರಡುತ್ತೆ. ಅಲ್ಲಿ ಅಲ್ಪಸಂಖ್ಯಾತ ಶಾಸಕರು ಯಾರ್ಯಾರಿದ್ದಾರೆ, ಜೊತೆಗೆ ನಿಷ್ಠಾವಂತ ಶಾಸಕರುಗಳು ಯಾರ್ಯಾರಿದ್ದಾರೆ, ಹಿರಿಯ ನಾಯಕರುಗಳು ಒಂದಿಷ್ಟು ಜನ ಎಲ್ಲರೂ ಸೇರ್ಕೊಂಡು ಹೊರಟಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಎರಡನೆಯ ಬಸ್ ಇದೀಗ ಹೊರಟಿರೋದು. ತುಂಬ ಸ್ಪಷ್ಟವಾಗಿ ಮಕೇನ್ ಅವರ ಪರವಾಗಿ ಮತ ಚಲಾಯಿಸಬೇಕು ಅನ್ನುವಂಥದ್ದು ಮೊದಲನೇದು. ಯಾಕಂದರೆ ಸಂಖ್ಯಾಬಲ ಇದೆ. ಹಾಗಾಗಿ ಏನು ಅಂತಂದರೆ ಭಾಳ ಸುಲಭವಾಗಿ ಗೆಲ್ತಾರೆ, ಅದರಲ್ಲೇನು ಡೌಟೇ ಇಲ್ಲ, ಪ್ರಶ್ನೆ ಬೇರೆ. ಇಲ್ಲಿ ಬರುವಂಥ ಪ್ರಶ್ನೆ ಇದೆಯಲ್ಲ, ಇಲ್ಲಿ NDA ಎರಡನೇ ಅಭ್ಯರ್ಥಿ ಇದಾರಲ್ಲ, ಅವರ ಗೆಲುವಿನ ಬಗ್ಗೆ ಒಂದಷ್ಟು ಚರ್ಚೆಗಳಿದೆ. ಹೆಂಗೆ ಏನು ಎತ್ತ ಸುಮ್ಮನೆ ಮುಖಭಂಗ ಮಾಡ್ಕೊಳ್ತಾರೆ ಅಷ್ಟು ಸುಲಭವಾಗಿ NDA ಮಾಡ್ಕೊಳ್ಳುವಂಥವ್ರಲ್ಲ. ಹಾಗಾದರೆ ಏನೇನು ಲೆಕ್ಕಾಚಾರಗಳನ್ನ ಹಾಕಿದ್ದಾರೆ, ಏನಾದರೂ ಆದರೆ ಲೆಕ್ಕಾಚಾರಗಳು ಹೆಂಗೆ ಉಲ್ಟಾ ಹೊಡಿತವೆ. ಇದು BJP ನಾಯಕರು ನಿರಾಳವಾಗೇ ಇದ್ದಾರೆ ಅವಿನಾಶ್. ಯಾಕಂದರೆ ಅವ್ರಿಗೆ ಯಾವ ನಷ್ಟವೂ ಕೂಡ ಇಲ್ಲ, ಬಾಂಡ್ಗೆ ಭಾಳ ಸುಲಭವಾಗಿ ಗೆಲ್ತಾರೆ. ಸೊ ಇನ್ನು ಉಳಿದಂಥ ಮತಗಳು, ಎರಡನೇ ಪ್ರಶಸ್ತದ ಮತಗಳು JDS ಅಭ್ಯರ್ಥಿಗೆ ಬಿಡಬೇಕು ಕುಪೇಂದ್ರ ರೆಡ್ಡಿ ಅವರಿಗೆ. ಜೊತೆಗೆ ಬೇಕಾಗಿರುವಂಥ ಮತಗಳಿದೆಯಲ್ಲ, ಬೇಕಾಗಿರುವಂಥ ಮತಗಳನ್ನು ಅವ್ರು ಕ್ರೋಢೀಕರಿಸ್ಕೋಬೇಕು.